ಹಾಯ್ ಎವ್ರಿವನ್, ವೆಲ್ಕಮ್ ಒನ್ಸ್ ಅಗೇನ್ ಸಾನ್ವಿ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಎಸ್ ಟಿ ಇಸ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನ್ಸ್ಗಳನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೆ ಕನ್ನಡದಲ್ಲಿ. 8 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಈಗ ಕಂಟಿನ್ಯೂ ಮಾಡೋಣ. 9ನೇ ಪ್ರಶ್ನೆ. ಇದು ಸಹ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನ ಸೆಟ್ ಎ ಕ್ವಶನ್ ಪೇಪರ್ದಿಂದ ನಾನು ಕ್ವಶನ್ಸ್ಗಳನ್ನ ತೆಗೆದುಕೊಂಡಿದ್ದೀನಿ. 9ನೇ ಪ್ರಶ್ನೆ ಏನು ಹೇಳುತ್ತೆ? ಇದು ಹಿಸ್ಟ್ರಿ ಕ್ವಶನ್. ಏನು ಹೇಳುತ್ತೆ ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ. Which one of the following statements about the Eka movement and Bardoli Satyagraha is correct ಅಂತ ಕೇಳಿದ್ದಾನೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ದ ಏಕಾ ಮೂಮೆಂಟ್ ವಾಸ್ ಥ್ರೂಔಟ್ ಸಪೋರ್ಟೆಡ್ ಆ್ಯಂಡ್ ಆರ್ಗನೈಸ್ಡ್ ಬೈ ದ ಕಾಂಗ್ರೆಸ್ ವೈಲ್ ಬಾರ್ಡೋಲಿ ಸತ್ಯಾಗ್ರಹ ವಾಸ್ ಇನಿಷಿಯಲಿ ಇಂಡಿಪೆಂಡೆಂಟ್ ಆಫ್ ಕಾಂಗ್ರೆಸ್ ಇನ್ಫ್ಲುಯೆನ್ಸ್ ಆ್ಯಂಡ್ ವಾಸ್ ಓನ್ಲಿ ಇನ್ ದ ಲಾಸ್ಟ್ ಸ್ಟೇಜ್ ಸಪೋರ್ಟೆಡ್ ಬೈ ದ ಕಾಂಗ್ರೆಸ್ ಅಂತ ಹೇಳುತ್ತೆ. ಎರಡನೇ ಸ್ಟೇಟ್ಮೆಂಟ್ ಏನಿದೆ, ದ ಏಕಾ ಮೂಮೆಂಟ್ ವಾಸ್ ಪ್ರೊವೈಡೆಡ್ ಲೀಡರ್ಶಿಪ್ ಬೈ ದ Talukdars of Awadh, whereas the Bardoli Satyagraha was a movement of the landless laborers ಅಂತ ಹೇಳುತ್ತೆ. ಸಿ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಬರ್ಡೋಲಿ ಸತ್ಯಾಗ್ರಹ ವಾಸ್ ಎ ಕ್ಯಾಂಪೇನ್ ಅಗೇನೆಸ್ಟ್ ದ ಎನ್ಹಾನ್ಸ್ಮೆಂಟ್ ಆಫ್ ಲ್ಯಾಂಡ್ ರೆವಿನ್ಯೂ ವೈಲ್ ದ ಏಕಾ ಮೂಮೆಂಟ್ ವಾಸ್ ಎ ಪ್ರೊಟೆಸ್ಟ್ ಅಗೇನೆಸ್ಟ್ ಎಕ್ಸೆಸಿವ್ ಎಕ್ಸ್ಟ್ರಾಕ್ಷನ್ ಆಫ್ ರೆಂಟ್ಸ್ ಅಂತ ಹೇಳುತ್ತೆ. ನಾಲ್ಕನೇ ಸ್ಟೇಟ್ಮೆಂಟ್, ದ ಏಕಾ ಮೂಮೆಂಟ್ ವಾಸ್ ಲೊಕೇಟೆಡ್ ಇನ್ ದ ವಾರಣಾಸಿ ಆ್ಯಂಡ್ ಮಿರ್ಜಾಪುರ್ ಡಿಸ್ಟ್ರಿಕ್ಟ್ ಆಫ್ ದ ಪ್ರೆಸೆಂಟ್ ಡೇ ಯು ಪಿ while the Bardoli Satyagraha took place in ಸೌರಾಷ್ಟ್ರದಲ್ಲಿದೆ ಅಂತ ಹೇಳುತ್ತೆ. ಓಕೆ, ಈ ಪ್ರಶ್ನೆ ಬಗ್ಗೆ ನಾನು ನೋಡ್ತೇನೆ ಡೀಟೇಲ್ ಆಗಿ. ಏನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಏಕಾ ಮೂಮೆಂಟ್ ಆ್ಯಂಡ್ ಬಾರ್ಡೋಲಿ ಸತ್ಯಾಗ್ರಹ ವಾಸ್ ಕರೆಕ್ಟ್ ಅಂದರೆ ಏಕಾ ಚಳವಳಿಗೂ ಮತ್ತು ಬಾರ್ಡೋಲಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ಗಳಿವು. ಸೊ ಅವೆರಡಕ್ಕೂ ಏಕಾ ಚಳವಳಿಗೂ ಬಾರ್ಡೋಲಿ ಸತ್ಯಾಗ್ರಹಕ್ಕೂ ಸಂಬಂಧಪಟ್ಟಿರುವಂಥ ಯಾವ ಸ್ಟೇಟ್ಮೆಂಟ್ ಸರಿ ಅಂತ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ದ ಏಕಾ ಮೂಮೆಂಟ್ ವಾಸ್ ಥ್ರೂಔಟ್ ಸಪೋರ್ಟೆಡ್ ಆ್ಯಂಡ್ ಆರ್ಗನೈಸ್ಡ್ ಬೈ ದ ಕಾಂಗ್ರೆಸ್ ವೈ ಬಾರ್ಡೋಲಿ ಸತ್ಯಾಗ್ರಹ ವಾಸ್ ಇನಿಷಿಯಲಿ ಇಂಡಿಪೆಂಡೆಂಟ್ ಆಫ್ ದ ಕಾಂಗ್ರೆಸ್ ಇನ್ಫ್ಲುಯೆನ್ಸ್ ಆ್ಯಂಡ್ ವಾಸ್ ಓನ್ಲಿ ಇನ್ ದ ಲಾಸ್ಟ್ ಸ್ಟೇಜ್ ಸಪೋರ್ಟೆಡ್ ಬೈ ದ ಕಾಂಗ್ರೆಸ್ ಅಂತ ಹೇಳುತ್ತೆ. ಅಂದರೆ ಏಕಾ ಚಳವಳಿಯನ್ನು, ಈ ಒಂದು ಏಕಾ ಚಳವಳಿಯನ್ನು ಕಂಟಿನ್ಯೂ ಆಗಿ ಕಾಂಗ್ರೆಸ್ ಏನು ಮಾಡುತ್ತೆ, ಬೆಂಬಲಿಸುತ್ತೆ, ಸಂಘಟನೆ ಮಾಡುತ್ತೆ ಅಂತ ಹೇಳುತ್ತೆ. ಆದರೆ ಈ ಬಾರ್ಡೋಲಿ ಸತ್ಯಾಗ್ರಹವು ಏನಿದೆಯಲ್ಲ, ಆರಂಭದಲ್ಲಿ ಮಾತ್ರ ಕಾಂಗ್ರೆಸ್ ಪ್ರಭಾವದಿಂದ ಅದೇನಾಗಿತ್ತು, ಸ್ವತಂತ್ರವಾಗಿತ್ತು. ಅಂದರೆ ಕಾಂಗ್ರೆಸ್ ಅದಕ್ಕೆ ಟಚ್ ಆಗಿರಲಿಲ್ಲ, ಮತ್ತು ಕೊನೆಯ ಹಂತಗಳಲ್ಲಿ ಮಾತ್ರ ಅದನ್ನು ಕಾಂಗ್ರೆಸ್ ಬೆಂಬಲ ಮಾಡುತ್ತೆ ಅಂತ ಹೇಳುತ್ತೆ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಏಕೋ ಮೂಮೆಂಟ್ ವಾಸ್ ಪ್ರೊವೈಡೆಡ್ ಲೀಡರ್ಶಿಪ್ ಬೈ ದಿ ತಾಲೂಕ್ದಾರ್ಸ್ ಆಫ್ ಅವಾದ್ ವೇರ್ ದ ಬಾರ್ಡೋಲಿ ಸತ್ಯಾಗ್ರಹ ವಾಸ್ ಎ ಮೂಮೆಂಟ್ ಆಫ್ ದ ಲ್ಯಾಂಡ್ಲೆಸ್ ಲೇಬರ್ಸ್ ಅಂತ ಹೇಳುತ್ತೆ. ಅಂದರೆ ಏಕಾ ಚಳವಳಿಗೆ ಅವಧ್ ತಾಲೂಕುದಾರ, ಅವಧ್ ಇದೆಯಲ್ಲ, ಅವಧ್ನ ತಾಲೂಕುದಾರರು ನೇತೃತ್ವ ನೀಡ್ತಾರೆ. ಆದರೆ ಬಾರ್ಡೋಲಿ ಸತ್ಯಾಗ್ರಹವು ಇದೆಯಲ್ಲ, ಅದು ಭೂಹೀನ ಕಾರ್ಮಿಕರ ಚಳವಳಿಯಾಗಿತ್ತು ಅಂತ ಹೇಳುತ್ತೆ. ಮೂರನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಬಾರ್ಡೋಲಿ ಸತ್ಯಾಗ್ರಹ ವಾಸ್ ಎ ಕ್ಯಾಂಪೇನ್ ಅಗೇನೆಸ್ಟ್ ದ ಎನ್ಹಾನ್ಸ್ಮೆಂಟ್ ಆಫ್ ಲ್ಯಾಂಡ್ ರೆವಿನ್ಯೂ ವೈಲ್ ದ ಏಕಾ ಮೂಮೆಂಟ್ ವಾಸ್ ಎ ಪ್ರೊಟೆಸ್ಟ್ ಅಗೇನೆಸ್ಟ್ ಎಕ್ಸೆಸಿವ್ ಎಕ್ಸ್ಟ್ರಾಕ್ಷನ್ ಆಫ್ ರೆಂಟ್ಸ್ ಅಂತ ಹೇಳ್ತದೆ. ಬಾರ್ಡೋಲಿ ಸತ್ಯಾಗ್ರಹ ಇದೆಯಲ್ಲ, ಇದು ಪ್ಯೂರ್ಲಿ ಭೂ ಕಂದಾಯ ಹೆಚ್ಚಳದ ವಿರುದ್ಧ ಅಭಿಯಾನ ಆಗಿತ್ತು. ಆದರೆ ಏಕಾ ಚಳವಳಿಯು ಅತಿಯಾದ ಬಾಡಿಗೆ ವಸೂಲಾತಿ ವಿರುದ್ಧ ಪ್ರತಿಭಟನೆ ಆಗಿತ್ತು ಅಂತ ಹೇಳುತ್ತೆ. ನಾಲ್ಕನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಏಕಾ ಚಳವಳಿ ವಾಸ್ ಲೊಕೇಟೆಡ್ ಇನ್ ದ ವಾರಣಾಸಿ ಆ್ಯಂಡ್ ಮಿರ್ಜಾಪುರ್ ಡಿಸ್ಟ್ರಿಕ್ಟ್ ಆಫ್ ದ ಪ್ರೆಸೆಂಟ್ ಡೇ ಉತ್ತರ ಪ್ರದೇಶ್ ವೈಲ್ ದ ಬಾರ್ಡೋಲಿ ಸತ್ಯಾಗ್ರಹ ಟುಕ್ ಪ್ಲೇಸ್ ಇನ್ ಸೌರಾಷ್ಟ್ರ ಅಂತ ಹೇಳುತ್ತೆ. ಅಂದರೆ ಏಕಾ ಚಳವಳಿ ಇದೆಯಲ್ಲ, ಅದು ಉತ್ತರ ಪ್ರದೇಶದ ವಾರಣಾಸಿ, ಮಿರ್ಜಾಪುರ್ ಜಿಲ್ಲೆಗಳಲ್ಲಿ ಹಡ್ಕೊಂಡಿತ್ತು ಆ ಟೈಮಲ್ಲಿ. ಯು ಪಿ ಅಂದಿನ ಉತ್ತರ ಪ್ರದೇಶದಲ್ಲಿ. ಓಕೆ, ಆದರೆ ಬಾರ್ಡೋಲಿ ಸತ್ಯಾಗ್ರಹವು ಸೌರಾಷ್ಟ್ರದಲ್ಲಿ ಮಾತ್ರ ನಡೆದಿತ್ತು ಅಂತ. ಈ ಪ್ರಶ್ನೆ ಆನ್ಸರ್ ಮಾಡಬೇಕಂದ್ರೆ ಏಕಾ ಚಳವಳಿ ಅಂದ್ರೇನು, ಬಾರ್ಡೋಲಿ ಸತ್ಯಾಗ್ರಹ ಅಂದ್ರೇನು ನಮ್ಗೆ ಗೊತ್ತಿರಬೇಕು. ಆಗ ಈ ಸ್ಟೇಟ್ಮೆಂಟ್ಗಳು ಯಾವ ಸ್ಟೇಟ್ಮೆಂಟು ಈ ಬಾರ್ಡೋಲಿ ಸತ್ಯಾಗ್ರಹಕ್ಕೆ ಮತ್ತು ಏಕಾ ಚಳವಳಿಗೆ ಸರಿ ಇದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಕೊಟ್ಟಿರೋ ಆಪ್ಷನ್ನಲ್ಲಿ ಆಪ್ಷನ್ ಸಿ ಇದೆಯಲ್ಲ, ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಏನು, ಈ ಬಾರ್ಡೋಲಿ ಸತ್ಯಾಗ್ರಹ ಇದೆಯಲ್ಲ, ಭೂ ಕಂದಾಯದ ಹೆಚ್ಚಳದ ವಿರುದ್ಧ ಒಂದು ಅಭಿಯಾನವೇ ಆಗಿತ್ತು. ಓಕೆ, ಜೊತೆಗೆ ಏಕಾ ಚಳವಳಿಯು ಅತಿಯಾದ ಬಾಡಿಗೆ ವಸೂಲಾತಿ ವಿರುದ್ಧ ಪ್ರತಿಭಟನೆ ಆಗಿತ್ತು ಅನ್ನೋದು ಈ ಒಂದು ಏಕಾ ಚಳವಳಿಗೆ ಬಾರ್ಡೋಲಿ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಎಕ್ಸ್ಪ್ಲೇನ್ ನೋಡೋದಾದರೆ, ವಿವರಣೆ ನೋಡೋದಾದರೆ, ಬಾರ್ಡೋಲಿ ಸತ್ಯಾಗ್ರಹ 1928 ಆಗುತ್ತೆ. ಈ ಬಾರ್ಡೋಲಿ ಸತ್ಯಾಗ್ರಹ ಇದೆಯಲ್ಲ, 1928ರಲ್ಲಿ ಆಗುವಂತಹ ಸತ್ಯಾಗ್ರಹ. ಇದು ಗುಜರಾತ್ನ ಬಾರ್ಡೋಲಿಯಲ್ಲಿ ನಡೆದಂಥ ಪ್ರಮುಖ ಕೃಷಿ ಚಳವಳಿ ಅಂತಲೇ ಕರಿತೀವಿ. ಇದು ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಭೂ ಕಂದಾಯವನ್ನು 30% ಹೆಚ್ಚಿಗೆ ಮಾಡುತ್ತೆ. ಆ ಟೈಮಲ್ಲಿ ಅದರ ವಿರುದ್ಧ ಸರ್ದಾರ್ ಭಾಯ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ರೈತರು ಈ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. ಆದ್ದರಿಂದ ಇದು ಭೂ ಕಂದಾಯ ಹೆಚ್ಚಳದ ವಿರುದ್ಧ ಹೋರಾಟವೇ ಆಗಿತ್ತು ಬಾರ್ಡೋಲಿ ಸತ್ಯಾಗ್ರಹ.
ಇನ್ನು ಏಕಾ ಚಳವಳಿ 1921-22 ಏಕಾ ಮೂಮೆಂಟು. ಇದು ಪ್ರಸ್ತುತ ಈಗಿನ ಉತ್ತರ ಪ್ರದೇಶ ಅಂದರೆ ಅವಧ್ ಪ್ರದೇಶ ಇತ್ತಲ್ಲ, ಆ ಒಂದು ಉತ್ತರ ಪ್ರದೇಶ ಅವಧ್ ಪ್ರದೇಶ, ಹರ್ದೋಯಿ, ಬೃಹತ್, ಸೀತಾಪುರ ಜಿಲ್ಲೆಗಳಲ್ಲಿ ನಡೆದಂಥ ರೈತ ಚಳವಳಿಯಾಗಿತ್ತು. ಏನಾಗಿತ್ತು ಅಂದರೆ ಸ್ಥಳೀಯ ಜಮೀನ್ದಾರರು ಜೊತೆಗೆ ತಾಲೂಕುದಾರರು ರೈತರಿಂದ ಏನಾಗಿತ್ತು, ನಿಯಮಿತ ನಿಗದಿಪಡಿಸೋದಕ್ಕಿಂತ ಏನು ಫಿಕ್ಸ್ ಮಾಡಿದ್ರು ಅದಕ್ಕಿಂತ ಅತಿಯಾದ ಬಾಡಿಗೆ ಅಂದರೆ ಎಕ್ಸೆಸಿವ್ ಎಕ್ಸ್ಟ್ರಾಕ್ಷನ್ ರೆಂಟ್ಸ್ನ ಮತ್ತು ಬೇಡದ ಉಪಕಾರಗಳನ್ನು ಬೇರೆ ಬೇರೆ ಸೆಸ್ಗಳನ್ನು ವಸೂಲಿ ಮಾಡ್ತಾಯಿದ್ರು. ಅದರ ವಿರುದ್ಧ ಮದಾರಿ ಪಾಸಿ ಅನ್ನೋ ಅವರ ನೇತೃತ್ವದಲ್ಲಿ ಈ ಏಕ ಚಳವಳಿ ರೈತರು ಒಗ್ಗೂಡಿ ಪ್ರತಿಭಟನೆ ನಡೆಸ್ತಾರೆ. ಸೊ ಹಾಗಾಗಿ ಏಕ ಚಳವಳಿಗೂ ಬಾರ್ಡೋಲಿ ಸತ್ಯಾಗ್ರಹಕ್ಕೂ ಕರೆಕ್ಟಾಗಿ ಸ್ಟೇಟ್ಮೆಂಟ್ ದ ಬಾರ್ಡೋಲಿ ಸತ್ಯಾಗ್ರಹ ವಾಸ್ ಕ್ಯಾಂಪೈನ್ ಅಗೇನ್ಸ್ಟ್ ದ ಎನ್ಹಾನ್ಸ್ಮೆಂಟ್ ಆಫ್ ದ ಲ್ಯಾಂಡ್ ರೆವಿನ್ಯೂ ವೈಲ್ ದ ಏಕಾ ಮೂವ್ಮೆಂಟ್ ವಾಸ್ ಎ ಪ್ರೊಟೆಸ್ಟ್ ಅಗೇನ್ಸ್ಟ್ ಎಕ್ಸೆಸಿವ್ ಎಕ್ಸ್ಟ್ರಾಕ್ಷನ್ ಆಫ್ ಲ್ಯಾಂಡ್ಸ್. ಅಂದರೆ ಬಾರ್ಡೋಲಿ ಸತ್ಯಾಗ್ರಹ ಭೂಖಂಡದ ಹೆಚ್ಚಳ ವಿರುದ್ಧ ಅಭಿಯಾನ ಆಗಿತ್ತು, ಆದರೆ ಏಕ ಚಳವಳಿ ಅತಿಯಾದ ಬಾಡಿಗೆ ವಸೂಲಾತಿ ವಿರುದ್ಧ ಪ್ರತಿಭಟನೆ ಆಗಿತ್ತು ಅಂತ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಇನ್ನು ಬೇರೆ ಬೇರೆ ಸ್ಟೇಟ್ಮೆಂಟ್ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ಇದೆಯಲ್ಲ ತಪ್ಪು. ಯಾಕಪ್ಪ ತಪ್ಪು? ದ ಏಕಾ ಮೂವ್ಮೆಂಟ್ ವಾಸ್ ಥ್ರೂ ಔಟ್ ದ ಸಪೋರ್ಟೆಡ್ ಆ್ಯಂಡ್ ಆರ್ಗನೈಸ್ಡ್ ಬೈ ದ ಕಾಂಗ್ರೆಸ್ ವೈ ಬಾರ್ಡೋಲಿ ಸತ್ಯಾಗ್ರಹ ವಾಸ್ ಇನಿಷಿಯಲಿ ಇಂಡಿಪೆಂಡೆಂಟ್ ಆಫ್ ದ ಕಾಂಗ್ರೆಸ್ ಇನ್ಫ್ಲೂಯೆನ್ಸ್ ಆ್ಯಂಡ್ ವಾಸ್ ಓನ್ಲಿ ಇನ್ ದ ಲಾಸ್ಟ್ ಸ್ಟೇಜ್ ಸಪೋರ್ಟೆಡ್ ಬೈ ಕಾಂಗ್ರೆಸ್ ಅಂತ. ತಪ್ಪು. ಯಾಕಂದರೆ ಏಕಾ ಚಳವಳಿ ಇತ್ತಲ್ಲ, ಅದು ಆರಂಭದಲ್ಲಿ ಕಾಂಗ್ರೆಸ್ ಮತ್ತು ಖಿಲಾಫತ್ ನಾಯಕರ ಬೆಂಬಲ ಹೊಂದಿದ್ರು. ನಂತರ ಅದೇನಾಯಿತು, ಕನ್ವರ್ಟ್ ಆಗುತ್ತೆ. ಮದಾರಿ ಪಾಸಿ ಅವರ ಲೀಡರ್ಶಿಪ್ಪಲ್ಲಿ ಕಾಂಗ್ರೆಸ್ನ ಅಹಿಂಸಾತ್ಮಕ ತತ್ವಗಳಿಂದ ದೂರ ಸರಿದು ಸ್ವತಂತ್ರವಾಗಿ ಬೆಳೆಯುತ್ತೆ. ಅದು ಏಕಾ ಮೂಮೆಂಟ್. ಅಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ. ಆದರೆ ಬಾರ್ಡೋಲಿ ಸತ್ಯಾಗ್ರಹಕ್ಕೆ ಮೊದಲಿಂದಲೂ ಕಾಂಗ್ರೆಸ್ನ ಸಂಪೂರ್ಣ ಬೆಂಬಲ ಇತ್ತು. ಸೊ ಹಾಗೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ದ ಏಕೋ ಮೂಮೆಂಟ್ ವಾಸ್ ಪ್ರೊವೈಡೆಡ್ ಲೀಡರ್ಶಿಪ್ ಬೈ ದ ತಾಲೂಕ್ದಾರ್ಸ್ ಆಫ್ ಅವಾದ್ ವೇರ್ ಆಸ್ ದ ಬಾರ್ಡೋಲಿ ಸತ್ಯಾಗ್ರಹ ವಾಸ್ ಎ ಮೂಮೆಂಟ್ ಆಫ್ ದ ಲ್ಯಾಂಡ್ಲೆಸ್ ಲೇಬರ್ ಅಂತ ಇದೆ. ಅಂದರೆ ತಪ್ಪು. ಯಾಕಂದರೆ ಏಕಾ ಚಳವಳಿ ಯಾವುದೇ ಕಾರಣಕ್ಕೂ ಏನು ಅದು ತಾಲೂಕುದಾರರು ಬೆಂಬಲ ನೀಡಿದ್ರು ಅನ್ನೋದು ತಪ್ಪು. ಏಕಾ ಚಳವಳಿಗೆ ತಾಲೂಕುದಾರ ನೇತೃತ್ವ ನೀಡಿದ್ರು ಅನ್ನೋದು ತಪ್ಪು. ಯಾಕಂದರೆ ಏಕಾ ಚಳವಳಿ ಅಂದರೆ ತಾಲೂಕುದಾರ ವಿರುದ್ಧ ನಡೆದಿತ್ತು ಹೊರತು ಅವರ ನೇತೃತ್ವದಲ್ಲ. ಸೊ ಹಾಗಾಗಿ ಬಾರ್ಡೋಲಿ ಸತ್ಯಾಗ್ರಹವು ಪ್ರಮುಖವಾಗಿ ಭೂಮಾಲೀಕ ರೈತರ ಹೋರಾಟವಾಗಿತ್ತು. ಹಾಗಾಗಿ ಆ ಸ್ಟೇಟ್ಮೆಂಟ್ ಸಹ ತಪ್ಪಾಗುತ್ತೆ. ಇನ್ನು ನಾಲ್ಕನೇ ಸ್ಟೇಟ್ಮೆಂಟ್ ದ ಏಕಾ ಮೂಮೆಂಟ್ ವಾಸ್ ಲೊಕೇಟೆಡ್ ಇನ್ ದ ವಾರಣಾಸಿ ಆ್ಯಂಡ್ ಮಿರ್ಜಾಪುರ್ ಡಿಸ್ಟ್ರಿಕ್ಟ್ ಆಫ್ ದ ಪ್ರೆಸೆಂಟ್ ಡೇ UP ವೈಲ್ ದ ಬಾರ್ಡೋಲಿ ಸತ್ಯಾಗ್ರಹ ಇಂದ ಟುಕ್ ಪ್ಲೇಸ್ ಇನ್ ಸೌರಾಷ್ಟ್ರ. ಸೊ ಈ ತಪ್ಪು. ಈ ಸ್ಟೇಟ್ಮೆಂಟ್ ಸಹ ತಪ್ಪು. ಯಾಕಂದರೆ ಏಕಾ ಚಳವಳಿ ನಡೆದಿದ್ದು ಹರ್ದೋಯಿ, ಬೃಹತ್ ಮುಂತಾದ ಜಿಲ್ಲೆಗಳು ನಡೆದಿತ್ತು. ವಾರಣಾಸಿ, ಮಿರ್ಜಾಪುರದಲ್ಲಿ ನಡೆಯಲಿಲ್ಲ. ಬಾರ್ಡೋಲಿ ಸತ್ಯಾಗ್ರಹ ಗುಜರಾತ್ನ ಸೂರತ್ ಜಿಲ್ಲೆಯಲ್ಲಿ ನಡೆದಿತ್ತು. ಬಾರ್ಡೋಲಿ ತಾಲೂಕಲ್ಲಿ ನಡೆದಿತ್ತು, ಸೌರಾಷ್ಟ್ರದಲ್ಲಲ್ಲ. ಸೊ ಹಾಗಾಗಿ ಟೋಟಲಿ ಈ ಬಾರ್ಡೋಲಿ ಸತ್ಯಾಗ್ರಹಕ್ಕೂ ಏಕೋ ಮೂಮೆಂಟ್ ರಿಲೇಟೆಡ್ ಆಗಿರೋ ಸ್ಟೇಟ್ಮೆಂಟು ಸಿ ಆಗುತ್ತೆ. ಸೊ ಆನ್ಸರ್ ಈಸ್ ಸಿ. ಈ ಕ್ವಶನ್ ಬಗ್ಗೆ ಎರಡು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ನೆಕ್ಸ್ಟ್ 10ನೇ ಪ್ರಶ್ನೆ. ಓಕೆ, ಇದು ಸಹ ಒಂದು ಹಿಸ್ಟ್ರಿ ಕ್ವಶನ್ನು, ಋಗ್ವೇದ ರಿಲೇಟೆಡ್ ಆಗಿದೆ. ಋಗ್ವೇದ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಋಗ್ವೇದಿಕ್ ಪೀರಿಯಡ್ ಅಂತ ಕೇಳುತ್ತೆ. ಈ ಋಗ್ವೇದಿಕ್ ಪೀರಿಯಡಲ್ಲಿ ಏನು ಅನ್ನೋದನ್ನು ಈ ಕ್ವಶನ್ ಹೇಳುತ್ತೆ. ಋಗ್ವೇದ ಬಗ್ಗೆ ಓದ್ಕೊಂಡಿದ್ರೆ, ಋಗ್ವೇದ ಬಗ್ಗೆ ತಿಳ್ಕೊಂಡಿದ್ರೆ ಈ ಪ್ರಶ್ನೆ ನಾವು ಆನ್ಸರ್ ಮಾಡ್ಬೋದು. ಋಗ್ವೇದಿಕ್ ಪೀರಿಯಡ್ ಅಂದರೆ ಋಗ್ವೇದದ ಕಾಲ ಅದಕ್ಕೆ ಸಂಬಂಧಪಟ್ಟಂಗೆ. ಒಂದೇ ಸ್ಟೇಟ್ಮೆಂಟ್ ಏನಿದೆ, ಇರಿಗೇಷನ್ ಫ್ರಮ್ ವೆಲ್ಸ್ ಅಲೌಡ್ ಅಗ್ರಿಕಲ್ಚರ್ ಟು ಎಕ್ಸ್ಪ್ಯಾಂಡ್ ಅವೇ ಫ್ರಮ್ ಫ್ಲಡ್ ಪ್ಲೇನ್ಸ್ ಆ್ಯಂಡ್ ಸ್ಟ್ರಿಪ್ಸ್ ಆನ್ ರಿವರ್ ಮಾರ್ಜಿನ್ ಇನ್ ಟು ದ ಪ್ರೆಸೆಂಟ್ ಪಂಜಾಬ್ ಆ್ಯಂಡ್ ಹರಿಯಾಣ ಪ್ಲೇನ್ಸ್ ಹ್ಯಾವಿಂಗ್ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ಸ್ ರೀಸನಬಲಿ ಕ್ಲೋಸ್ ಟು ದ ಸರ್ಫೇಸ್ ಅಂತ ಹೇಳುತ್ತೆ. ಇನ್ನು ಎರಡದು ಡ್ರಾಟ್ ಅನಿಮಲ್ ಪವರ್ ವಾಸ್ ಎಂಪ್ಲಾಯ್ಡ್ ಟು ಡ್ರಾಪ್ ವಾಟರ್ ಅಬೌಟ್ ದ ವೆಲ್ಸ್ ಅಂತ ಹೇಳುತ್ತೆ. ಅಂದರೆ ಋಗ್ವೇದ ಕಾಲಕ್ಕೆ ಸಂಬಂಧಪಟ್ಟಂತೆ ಎರಡು ಹೇಳಿಕೆ ಕೊಟ್ಟಿದ್ದಾನೆ. ಏನು ಹೇಳುತ್ತೆ? ಮೊದಲ ಹೇಳಿಕೆ, ಇರಿಗೇಷನ್ ಫ್ರಮ್ ವೆಲ್ಸ್ ಅಲೌಡ್ ಅಗ್ರಿಕಲ್ಚರ್ ಟು ಎಕ್ಸ್ಪ್ಯಾಂಡ್ ಅವೇ ಫ್ರಮ್ ಫ್ಲಡ್ ಪ್ಲೇನ್ಸ್ ಆ್ಯಂಡ್ ಸ್ಟ್ರಿಪ್ಸ್ ಆನ್ ರಿವರ್ ಮಾರ್ಜಿನ್ ಇನ್ ಟು ದ ಪ್ರೆಸೆಂಟ್ ಪಂಜಾಬ್ ಆ್ಯಂಡ್ ಹರಿಯಾಣ ಪ್ಲೇನ್ಸ್ ಹ್ಯಾವಿಂಗ್ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ಸ್ ರೀಸನಬಲಿ ಕ್ಲೋಸ್ ಟು ಸರ್ಫೇಸ್ ಅಂತೇಳಿ. ಅಂದರೆ ಬಾವಿಗಳಿಂದ ಏನು ಈ ಬಾವಿ ನೀರಾವರಿ ಅಂತ ಕರಿತೀವಲ್ಲ, ಆಗಿನ ಕಾಲದ ಬಾವಿ ತೆಗಿತಿದ್ರಲ್ಲ, ಈ ಬಾವಿಗಳಿಂದ ನೀರಾವರಿ ಸೌಲಭ್ಯ ಇದ್ದಿದ್ದರಿಂದ ಕೃಷಿಯು ಏನಾಯಿತು ಆ ಟೈಮಲ್ಲಿ ಈ ಪ್ರವಾಹ ಮೈದಾನಗಳು ಅಂತಿದ್ದು ನದಿ ತೀರದ ಪಟ್ಟಿಗಳಿದ್ವಲ್ಲ ಅಲ್ಲಿಂದ ದೂರ ಸರಿಯುತ್ತದೆ. ಬಾವಿಗಳಿಂದ ನೀರಾವರಿ ಸೌಲಭ್ಯ ಇದ್ದುದರಿಂದ ಋಗ್ವೇದ ಕಾಲದಲ್ಲಿ ಕೃಷಿ ಯಾವುದೇ ಕಾರಣಕ್ಕೂ ಪ್ರವಾಹ ಮೈದಾನಗಳು ಮತ್ತು ನದಿ ತೀರದ ಪಟ್ಟಿಗಳ ದೂರ ಸರಿದು ಅಂತರ್ಜಲ ಮಟ್ಟ ಅಂತರ್ಜಲ ಸಾಕಷ್ಟು ಮೇಲ್ಮೈ ಹತ್ತಿರದಲ್ಲಿರುವಂತಹ ಪಂಜಾಬ್ ಮತ್ತು ಹರಿಯಾಣದ ಬಯಲು ಪ್ರದೇಶಗಳಿಗೆ ವಿಸ್ತರಿಸಲು ಸಾಧ್ಯವಾಯಿತು ಅಂತ ಹೇಳುತ್ತೆ ಋಗ್ವೇದ ಪೀರಿಯಡಲ್ಲಿ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಡ್ರಾಟ್ ಅನಿಮಲ್ ಪವರ್ ವಾಸ್ ಎಂಪ್ಲಾಯ್ಡ್ ಟು ಡ್ರಾಪ್ ವಾಟರ್ ಔಟ್ ಆಫ್ ದ ವೆಲ್ಸ್ ಅಂತ ಹೇಳುತ್ತೆ. ಅಂದರೆ ಬಾವಿಗಳಿಂದ ನೀರನ್ನು ಮೇಲಕ್ಕೆತ್ತಲು ಈ ಪ್ರಾಣಿಗಳ ಶಕ್ತಿಯನ್ನು ಬಳಸ್ತಾ ಇದ್ರು. ಅಂದರೆ ಆ ಪ್ರಾಣಿಗಳು ಅವುಗಳನ್ನು ಎತ್ತಾ ಇದ್ವು ನೀರನ್ನು ಋಗ್ವೇದ ಕಾಲದಲ್ಲಿ ಅಂತ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಒಂದು, ಬಾವಿ ನೀರಾವರಿ ಸೌಲಭ್ಯ ಇತ್ತು, ಹಾಗಾಗಿ ಯಾರು ಈ ಪ್ರವಾಹ ಬರುವಂತಹ ಏರಿಯಾದಲ್ಲಿ ಇರಲಿಲ್ಲ.
ಜೊತೆಗೆ ನದಿ ಪಕ್ಕಕ್ಕೆ ಯಾರು ವ್ಯವಸಾಯ ಮಾಡಲಿಲ್ಲ. ಎಲ್ಲಿ ಸಾಕಷ್ಟು ಅಂತರ್ಜಲ ಇತ್ತು ಅಲ್ಲಿ ಅಂದರೆ ಪಂಜ ಮತ್ತು ಅರಣ್ಯ ಅಲ್ಲಿ ಜಾಸ್ತಿ ವ್ಯವಸಾಯ ಮಾಡಲಿದ್ರು. ಸೊ ಅಲ್ಲಿ ಪ್ರದೇಶ ವಿಸ್ತಾರವಾಯಿತು ಸಾಧ್ಯವಾಯಿತು ಅಂತ ಹೇಳ್ತಾರೆ. ಹಾಗೆಯೇ ನೀರು ಹತ್ತಲಿಕ್ಕೋಸ್ಕರ ಈ ಎತ್ತುಗಳನ್ನು ಅಂದರೆ ಪ್ರಾಣಿಗಳನ್ನು ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಇದು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿರುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಥವಾ ಫಾಲೋಯಿಂಗ್ ಇನ್ಫಾರ್ಮೇಷನ್, ಮೇಲೆ ಇನ್ಫಾರ್ಮೇಷನ್ ಅಂದ್ಕೊಳ್ಳೋಣ, ಈ ಯಾವ ಸ್ಟೇಟ್ಮೆಂಟಿಗೆ ಅದು ಸಪೋರ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಕೊಟ್ಟಿರುವಂಥ ಮೇಲಿನ ಎರಡು ಇನ್ಫಾರ್ಮೇಷನ್, ಋಗ್ವೇದ ಪೀರಿಯಡಲ್ಲಿ ಕೊಟ್ಟಿರುವಂಥ ಮೇಲಿನ ಎರಡು ಇನ್ಫಾರ್ಮೇಷನು ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ಗಳಿಗೆ ಸಪೋರ್ಟ್ ಮಾಡುತ್ತೆ, ಅಂದರೆ ಯಾವ ಹೇಳಿಕೆಯನ್ನು ಬೆಂಬಲಿಸುತ್ತೆ ಅಂದರೆ ಮೊದಲೇ ಹೇಳಿಕೆ ಏನಿದೆ ನೋಡಿ. ಕ್ವಶನ್ನಲ್ಲೇ ಕ್ವಶನ್ ಕೇಳಿದ್ದಾನೆ. ಈ ಥರ ಕ್ವಶನ್ ಕೇಳಿದ್ರೆ ಇದನ್ನು ಓದ್ಕೊಂಡು ಎಕ್ಸಾಮ್ಗೆ ಆನ್ಸರ್ ಮಾಡೋದು ಎಷ್ಟು ಸುಲಭನ. ಬಟ್ ತುಂಬ ಡೀಟೇಲಾಗಿ ತಿಳ್ಕೊಂಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಕಷ್ಟ. ದೇರ್ ಈಸ್ ಎವಿಡೆನ್ಸ್ ಇನ್ ಋಗ್ವೇದ ಆಫ್ ದ ಯೂಸ್ ಆಫ್ ಅಶ್ಮ ಚಕ್ರ ಅಂತ ಕರಿತೀವಿ. ಸೊ ಇವೆರಡು ಮಾಹಿತಿಗಳು ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ ಮೊದಲೇ ಸ್ಟೇಟ್ಮೆಂಟ್ ಏನು, ದೇರ್ ಈಸ್ ಎ ಎವಿಡೆನ್ಸ್ ಆಫ್ ಋಗ್ವೇದ ಆಫ್ ದ ಯೂಸ್ ಆಫ್ ಅಶ್ಮ ಚಕ್ರ, ಸ್ಟೋನ್ ಪುಲ್ಲಿ ವೀಲ್ ಅಂತ ಕರಿತೀವಿ. ಆ್ಯಂಡ್ ಏನು ಮತ್ತು ಆಹಾವ ಅಂದರೆ ಸ್ಟ್ಯಾಪಡ್ ವುಡನ್ ಪೇಲ್ಸ್ ಟು ಡ್ರಾ ಅಪ್ ವಾಟರ್ ಅಂತ ಹೇಳುತ್ತೆ ಫಸ್ಟ್ನೇ ಸ್ಟೇಟ್ಮೆಂಟು. ಎರಡನೇ ಸ್ಟೇಟ್ಮೆಂಟ್, ಮೆನ್ಷನ್ ಹ್ಯಾಸ್ ಬೀನ್ ಮೇಡ್ ಇನ್ ದ ಋಗ್ವೇದ ಆಫ್ ದ ಯೂಸ್ ಆಫ್ ಇಂಪ್ಲಿಮೆಂಟ್ಸ್ ಲೈಕ್ ಪರುಷು ಅಥವಾ ಪರುಷ, ಕುಲಿಶ ಅಥವಾ ಕೊಡಲಿ ಅಂತ ಕರಿತೀವಿ. ನೆಕ್ಸ್ಟ್ ಧಾತ್ರ, ಸೆರಣಿ, ಶ್ರೇಣಿ, ಸ್ಟಿಕರ್ ಅಥವಾ ಕುಡುಗೋಲು ಅಂತ ಕರಿತೀವಲ್ಲ, ಇವು ಬಗ್ಗೆ ಹೇಳುತ್ತೆ. ದೇರ್ ಈಸ್ ಎ ಹಿಸ್ಟ್ರಿ ಆಫ್ ದ ಯೂಸ್ ಆಫ್ ಆಕ್ಸ್ ಇವನ್ ಬಿಫೋರ್ ದ ಋಗ್ವೇದ ಫಾರ್ ಪ್ಲಗ್ಗಿಂಗ್ ದ ಲ್ಯಾಂಡ್ ಆರ್ ಪುಲ್ಲಿಂಗ್ ದ ಕಾರ್ಡ್ಸ್ ಅಂತ ಹೇಳುತ್ತೆ. ಅಂದರೆ ಈ ಮೇಲಿನ ಎರಡು ಇನ್ಫಾರ್ಮೇಷನ್ ಏನಿದೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ನ ಸಪೋರ್ಟ್ ಮಾಡುತ್ತೆ ಅಂತ. ಮೊದಲ ಸ್ಟೇಟ್ಮೆಂಟ್, ದ ಎವಿಡೆನ್ಸ್ ಆಫ್ ದ ಋಗ್ವೇದ ಆಫ್ ದ ಯೂಸ್ ಆಫ್ ಅಶ್ಮ ಚಕ್ರ, ಸ್ಟೋನ್ ಪುಲ್ಲಿ ವೀಲ್ ಆ್ಯಂಡ್ ಆವ ಸ್ಟ್ಯಾಪಡ್ ವುಡನ್ ಪೇಲ್ಸ್ ಟು ಡ್ರಾಪ್ ವಾಟರ್. ಅಂದರೆ ಬಾವಿಗಳಿಂದ ನೀರನ್ನು ಎತ್ತಲವರು ಅಶ್ಮ ಚಕ್ರ ಅಂದರೆ ಕಲ್ಲಿನ ಕಪ್ಪಿ ಪುಲ್ಲಿ ವೀಲನ್ನು ಬಳಸ್ತಾ ಇದ್ರು, ಮತ್ತು ಆವಾಹ ಅಂದರೆ ಪಟ್ಟಿ ಇರೋ ಮರದ ಪಾತ್ರೆಗಳನ್ನು ಬಳಸ್ತಾ ಇದ್ರು. ಅಂದರೆ ಮರದ್ದು ಮತ್ತು ಕಲ್ಲಿನ ಬಳಸ್ತಾ ಇದ್ದು ಉಲ್ಲೇಖದಲ್ಲಿ ಋಗ್ವೇದದಲ್ಲಿ ಉಲ್ಲೇಖಗಳಿವೆ ಅಂದರೆ ಪುರಾವೆಗಳಿವೆ ಅಂತ ಹೇಳುತ್ತೆ. ಎರಡನೇ ಸ್ಟೇಟ್ಮೆಂಟು, ಮೆನ್ಷನ್ ದ ಬಿ ಮೇಡ್ ಇನ್ ದ ಋಗ್ವೇದ ಆಫ್ ದ ಯೂಸ್ ಆಫ್ ಇಂಪ್ಲಿಮೆಂಟ್ಸ್ ಆಫ್ ಲೈಕ್ ಪರುಷ, ಕುಲಿಶ ಆ್ಯಂಡ್ ದಾತ್ರ ಆ್ಯಂಡ್ ಸೆರಣಿ ಇವನ್ನ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಅಂದರೆ ಋಗ್ವೇದದಲ್ಲಿ ಪರುಷ ಅಂದರೆ ಕುಲಿಶ, ಕೊಡ್ಲಿ, ದಾತ್ರ, ಶ್ರೇಣಿ, ಕುಡುಗೋಲುಗಳಂಥ ಉಪಕರಣಗಳ ಬಳಕೆ ಬಗ್ಗೆ ಉಲ್ಲೇಖಿಸಲಾಗಿದೆ ಅಂತ ಹೇಳ್ತಾರೆ. ಮೂರನೇ ಸ್ಟೇಟ್ಮೆಂಟ್, ಋಗ್ವೇದ ದೇರ್ ಇಸ್ ಎ ಹಿಸ್ಟ್ರಿ ಆಫ್ ದ ಯೂಸ್ ಆಫ್ ಆಕ್ಸ್ ಇವನ್ ಬಿಫೋರ್ ಋಗ್ವೇದ ಫಾರ್ ಪ್ಲಗ್ಗಿಂಗ್ ದ ಲ್ಯಾಂಡ್ ಆ್ಯಂಡ್ ಪುಲ್ಲಿಂಗ್ ಕಾರ್ಡ್ಸ್ ಅಂತಂದರೆ ಋಗ್ವೇದ ಕಾಲಕ್ಕಿಂತ ಮುಂಚೆ ಭೂಮಿಯನ್ನು ಹೂಳಲು ಮತ್ತು ಬಂಡಿಗಳನ್ನು ಎಳೆದು ಎತ್ತುಗಳನ್ನು ಬಳಸ್ತಾ ಇರೋ ಇತಿಹಾಸವಿದೆ ಅಂತ ಹೇಳ್ತಾರೆ. ಆ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಿಗೆ ಹೇಗೆ ಸಪೋರ್ಟ್ ಮಾಡುತ್ತೆ, ಯಾವ್ದು ಸರಿ ಅಂತ ಕೇಳಿದ್ದಾರೆ. ಟೋಟಲಿ ಒಂಥರ ನಾವು ಇದನ್ನು ತುಂಬ ಅವಲೋಕನ ಮಾಡಿ ವಿಶ್ಲೇಷಣೆಯಾಗಿ ನೋಡೋದಾದ್ರೆ ಕ್ವಶನ್ನ ಫಸ್ಟ್ನೇ ಸ್ಟೇಟ್ಮೆಂಟ್ ನೋಡೋಣ, ಇದು ಯಾವ ರೀತಿ ಈ ಸ್ಟೇಟ್ಮೆಂಟ್ಗಳಿಗೆ ಸಪೋರ್ಟ್ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಸೊ ಬಾವಿಗಳಿಂದ ನೀರಾವರಿ ಅಂದರೆ ಇರಿಗೇಷನ್ ಫ್ರಮ್ ವೆಲ್ಸ್ ಅಲೌಡ್ ಅಗ್ರಿಕಲ್ಚರ್ ಟು ಎಕ್ಸ್ಪ್ಯಾಂಡ್ ಅವೇ ಫ್ರಮ್ ದ ಫ್ಲಡ್ ಪ್ಲೇನ್ಸ್ ಅಂಡ್ ಸ್ಟ್ರಿಪ್ಸ್ ಅಂಡ್ ಓವರ್ ರಿವರ್ಸ್ ಮಾರ್ಜಿನ್ ಇನ್ ಟು ದ ಪ್ರೆಸೆಂಟ್ ಪಂಜಾಬ್ ಅಂಡ್ ಹರಿಯಾಣ ಪ್ಲೇನ್ಸ್ ಹ್ಯಾವಿಂಗ್ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ಸ್ ರೀಸನಬಲಿ ಕ್ಲೋಸ್ ಟು ಸರ್ಫೇಸ್ ಅಂತ ಇದೆಯಲ್ಲ. ಅಂದರೆ ಬಾವಿಗಳಿಂದ ನೀರು ಸಾಕಷ್ಟು ಸಿಗೋದ್ರಿಂದ ಕೃಷಿ ಪ್ರವಾಹ ಮೈದಾನಗಳಿಂದ ಈ ತೊಂದರೆ ಇಲ್ಲದಂತಹ ಏರಿಯಾಗಳು ಅಂದರೆ ಅಂತರ್ಜಲ ಮಟ್ಟ ಹೆಚ್ಚಿಗೆ ಇರುವಂಥ ಏರಿಯಾಗಳು ಪಂಜಾಬ್ ಮತ್ತು ಹರಿಯಾಣಗಳು ವಿಸ್ತರಿಸ್ತಂತ ಹೇಳ್ತಾರೆ. ಸೊ ಇಲ್ಲಿ ಏನು ಮಾಹಿತಿ ಒಂದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ ಬಾವಿ ಅಂತ ಬರುತ್ತೆ ವರ್ಡ್. ಸೊ ಬಾವಿ ಅಂತ ಬಂದಾಗ ಆಟೋಮೆಟಿಕ್ಕಾಗಿ ಋಗ್ವೇದದಲ್ಲಿ ಮೆನ್ಷನ್ ಮಾಡಿರುವಂಥ ಅಶ್ಮ ಚಕ್ರ, ಈ ಕಲ್ಲಿನ ಕಪ್ಪಿ, ನೀರಿನೆತ್ತುವ ಮರದ ಒಂದು ಪಾತ್ರೆ ಬಳಕೆ ಉಲ್ಲೇಖವಿದೆ ಅಂತ ಹೇಳುತ್ತೆ. ಸೊ ಆ ಆಟೋಮೆಟಿಕ್ಕಾಗಿ ಬಾವಿಗಳಿಂದ ನೀರನ್ನು ಹೇಗೆ ಎತ್ತಲಾಗುತ್ತದೆ ಎಂಬುದಕ್ಕೆ ನೇರವಾಗಿ ಅದು ಎವಿಡೆನ್ಸ್ ಆಗುತ್ತೆ. ಆದ್ದರಿಂದ ಹೇಳಿಕೆ 1, 2 ಬೆಂಬಲಿಸುತ್ತೆ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಮೇಲೆ ಕೊಟ್ಟಿರೋದು ಇನ್ಫಾರ್ಮೇಷನ್ ಈ ಒಂದು ಫಸ್ಟ್ನೇ ಸ್ಟೇಟ್ಮೆಂಟ್ಗೆ ಅದೇನು ಮಾಡುತ್ತೆ, ಬೆಂಬಲವನ್ನು ನೀಡುತ್ತೆ. ಓಕೆ ಅಲ್ವಾ. ಇಲ್ಲಿ ಬಾವಿಯಿಂದ ನೀರಾವರಿ ಇತ್ತಂದರೆ ಇಲ್ಲಿ ಅವರು ಋಗ್ವೇದದಲ್ಲಿ ಅಶ್ಮ ಚಕ್ರ, ಸ್ಟೋನ್ ಪುಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದು ಬೆಂಬಲಿಸುತ್ತೆ. ಸೊ ಒಂದು ಸ್ಟೇಟ್ಮೆಂಟು ಸಪೋರ್ಟ್ ಮಾಡುತ್ತೆ, ಒಂದೇ ಸ್ಟೇಟ್ಮೆಂಟಿಗೆ ಒಂದೇ ಸಪೋರ್ಟ್ ಮಾಡುತ್ತೆ, ಒಂದೇ ಸ್ಟೇಟ್ಮೆಂಟು ಒಂದೇ ಇನ್ಫಾರ್ಮೇಷನಿಗೆ ಸಪೋರ್ಟ್ ಮಾಡುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೇಳೋಕ್ಕೆ. ಈ ಒಂದೇ ಇನ್ಫಾರ್ಮೇಷನ್ನ ಒಂದೇ ಸ್ಟೇಟ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಸೊ ಒಂದು ಸರಿ ಆಯಿತು. ಇನ್ನು ಎರಡನೇ ಸ್ಟೇಟ್ಮೆಂಟು ಸಪೋರ್ಟ್ ಮಾಡುತ್ತಾ ನೋಡೋಣ. ಮೆನ್ಷನ್ ಹ್ಯಾಸ್ ಬಿನ್ ಮೇಡ್ ಇನ್ ಋಗ್ವೇದ ಆಫ್ ದ ಯೂಸ್ ಆಫ್ ಇಂಪ್ಲಿಮೆಂಟ್ಸ್ ಲೈಕ್ ಪರುಷ, ಕೋಲಿಶ ಆ್ಯಂಡ್ ದತ್ರ. ಏನು ಹೇಳುತ್ತೆ, ಋಗ್ವೇದದಲ್ಲಿ ಕೊಡಲಿಯನ್ನು, ಕುಡುಗೋಲನ್ನು, ಉಪಕರಣಗಳ ಬಳಸುವ ಉಲ್ಲೇಖವಿದೆ ಅಂತ ಹೇಳ್ತಾರೆ. ಅಲ್ಲಿ ಮೇಲೆ ಕೊಟ್ಟರೆ ಇನ್ಫಾರ್ಮೇಷನ್ ರಿಲೇಟೆಡ್ ಆಗಿ ಯಾವುದೂ ಇಲ್ಲ. ಯಾಕಂದರೆ ಈ ಉಪಕರಣ ಸಾಮಾನ್ಯವಾಗಿ ಕಾಡನ್ನು ಕತ್ತರಿಸೋಕ್ಕೆ, ಬೆಳೆಗಳನ್ನು ಕೊಯ್ಲು ಮಾಡಲಿಕ್ಕೆ ಬಳಸ್ತಾಯಿದ್ರು. ಇವುಗಳು ಕೊಟ್ಟಿರೋದು ಉಪಕರಣ ಬಾವಿ ತೋಡೋದು ಬರ್ತಿರಲಿಲ್ಲ. ಅಥವಾ ಬಾವಿಯಿಂದ ಪ್ರಾಣಿಗಳು ನೀರು ಎತ್ತೋಕ್ಕೆ ಇವಕ್ಕೆ ನೇರ ಸಂಬಂಧ ಇಲ್ಲ.
ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ಕೊಟ್ಟಿರೋಂಥ ಮೇಲೆ ಇನ್ಫಾರ್ಮೇಷನ್ಗೆ ಸಂಬಂಧ ಪಡಲ್ಲ. ಇನ್ನು ಮೂರನೇ ಸ್ಟೇಟ್ಮೆಂಟು, ದೇರ್ ಈಸ್ ಎ ಹಿಸ್ಟ್ರಿ ಆಫ್ ದ ಯೂಸ್ ಆಫ್ ಆಕ್ಸ್ ಇವನ್ ಬಿಫೋರ್ ದ ಋಗ್ವೇದ ಫಾರ್ ಪ್ಲಗ್ಗಿಂಗ್ ದ ಲ್ಯಾಂಡ್ ಆ್ಯಂಡ್ ಪುಲ್ಲಿಂಗ್ ಕಾರ್ಡ್ಸ್. ಓಕೆ, ಮೂರನೇ ಸ್ಟೇಟ್ಮೆಂಟ್ನ ಪರಿಶೀಲನೆ ಮಾಡೋದಾದರೆ ಈ ಮೇಲೆ ಇನ್ಫಾರ್ಮೇಷನ್ಗೆ ಋಗ್ವೇದ ಕಾಲದಲ್ಲಿ, ಈ ಋಗ್ವೇದದ ಕಾಲಕ್ಕೂ ಮುನ್ನೆ ಭೂಮಿಯನ್ನು ಉಳಲು ಈ ಬಂಡಿಗಳನ್ನು ಎತ್ತುಗಳನ್ನು ಬಳಸ್ತಾ ಇದ್ರು ಅಂತ ಹೇಳುತ್ತೆ. ಓಕೆ, ಅಲ್ಲಿ ಎಕ್ಸ್ಪ್ಲೇನ್ ಇದೆ ನೋಡಿ. ಡ್ರಾಟ್ ಅನಿಮಲ್ ಪವರ್ ಹ್ಯಾಸ್ ಎಂಪ್ಲಾಯ್ಡ್ ಟು ಡ್ರಾಪ್ ವಾಟರ್ ಆಫ್ ದ ವೆಲ್ಸ್. ಅಂದರೆ ಈ ಕೊಟ್ಟಿರೋಂಥ ಈ ಎರಡನೇ ಇನ್ಫಾರ್ಮೇಷನ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಹೇಗೆ ಅಲ್ಲೇನು ಹೇಳ್ತಾರೆ, ಒಂದು ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ. ಅಂದರೆ ಋಗ್ವೇದ ಕಾಲಕ್ಕೂ ಮುನ್ನವೇ ಭೂಮಿಯನ್ನು ಉಳಲು ಬಂಡಿಗಳನ್ನು ಎಳೆಯಲು ಎತ್ತುಗಳನ್ನು ಬಳಸ್ತಾ ಇದ್ರು ಅಂತ. ಅಲ್ಲೇನು ಕೊಟ್ಟಿದ್ದಾರೆ, ಡ್ರಾಟ್ ಅನಿಮಲ್ ಪವರ್ ಹ್ಯಾಸ್ ಎಂಪ್ಲಾಯ್ಡ್ ಟು ಡ್ರಾಪ್ ವಾಟರ್ ಔಟ್ ಆಫ್ ವೆಲ್ಸ್. ಅಂದರೆ ಬಾವಿಗಳನ್ನು ನೀರೆತ್ತಲು ಎತ್ತುಗಳನ್ನು ಬಳಸ್ತಾ ಇದ್ರು, ಪ್ರಾಣಿಗಳ ಶಕ್ತಿಯನ್ನು ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಅದು ಬಟ್ ಎತ್ತುಗಳು ಆ ಟೈಮಲ್ಲಿ ಇದ್ದವು. ಸೊ ಎರಡನೇ ಸ್ಟೇಟ್ಮೆಂಟು ಮೂರನೇ ಸ್ಟೇಟ್ಮೆಂಟ್ ಎರಡನೇ ಇನ್ಫಾರ್ಮೇಷನ್ಗೆ ಏನಾಗುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟು ಎರಡನೇ ಇನ್ಫಾರ್ಮೇಷನ್ ಸಪೋರ್ಟ್ ಮಾಡುತ್ತೆ, ಒಂದನೇ ಸ್ಟೇಟ್ಮೆಂಟು ಒಂದನೇ ಇನ್ಫಾರ್ಮೇಷನ್ ಸಪೋರ್ಟ್ ಮಾಡುತ್ತೆ. ಆನ್ಸರ್ ಏನಾಗುತ್ತೆ 1 and 3 ಆಗುತ್ತೆ. ಇದು ಆಗಲ್ಲ. ಓಕೆ, ಈ ಕ್ವಶನ್ಗಳನ್ನು ಅರ್ಥ ಮಾಡ್ಕೋಬೇಕಂದ್ರೆ ತುಂಬ ತಾಳ್ಮೆ ಬೇಕು. ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳ ಮೇಲೆ ನಾವು ಸ್ಟೇಟ್ಮೆಂಟ್ಗಳು ಸರಿನಾ ತಪ್ಪ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಓಕೆ, ಇದಕ್ಕೆ ಆನ್ಸರ್ 1 and 3. ಇದ್ರ ಬಗ್ಗೆ ಏನಿದ್ರೆ ಕಮೆಂಟ್ ಮಾಡಿ.